ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇ ಬಹುಮಾನ ಗ್ರೈಂಡರ್, ದ್ವಿತೀಯ ಬಹುಮಾನ ಕುಕ್ಕರ್, ಮೂರನೇ ಬಹುಮಾನ ಗ್ಯಾಸ್ ಸ್ಟವ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಶ್ರೀ ಸ್ವಾಮಿನಿ ವಿಶ್ರುತಿ ಮಾತಾಜಿ, ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾದ ಶೈಲಜಾ, ಮಾತೃಶಕ್ತಿ ಪ್ರಖಂಡ ಸಂಯೋಜಕಿ ಡಾಕ್ಟರ್ ಸಿ ಗಂಗಲಕ್ಷ್ಮಮ್ಮ, ನಗರ ಮಾತೃಶಕ್ತಿ ಸಂಯೋಜಕಿ ಮಹಾಲಕ್ಷ್ಮಿ, ನಗರ ಸಹ ಸಂಯೋಜಕಿ ವಿಮಲಾಕ್ಷಿ, ನಾಗರತ್ನಮ್ಮ, ಎಬಿವಿಪಿ ಚಂದ್ರಶೇಖರ್, ಪೋತೇನಹಳ್ಳಿ ರಾಮಣ್ಣ, ಸಾಗನಹಳ್ಳಿ ಶಿವಕುಮಾರ್, ರಮೇಶ್ ಬಾಬು, ವಿಶ್ವನಾಥ ರೆಡ್ಡಿ, ಕೃಷ್ಣ, ಮಮತಾ, ಗೀತಾ, ಅರ್ಚನಾ, ಹೇಮಾವತಿ, ಸೌಭಾಗ್ಯಮ್ಮ, ನವ್ಯ, ರಾಧಮ್ಮ, ವೃಂದ, ಲಕ್ಷ್ಮಿ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ನವೀನ್ ಗರುಡ. ಎರಡೂ ಆಗತ್ತೆ. ಹಾಗಾದ್ರೆ ನಾವು ಯಾವಾಗ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ? ಅದು ಸಂಶಯಾತ್ಮಕ ಯಾವಾಗಲೂ. ಮತ್ತೆ ಸಂಕಲ್ಪ ವಿಕಲ್ಪಗಳು ಮಯವಾಗಿರುತ್ತೆ. ಸಂಕಲ್ಪ ಅಂದ್ರೆ ಕಾಮನೆಗಳು, ಆಸೆಗಳು, ಯಾವುದೋ ಒಂದು ಎದುರು ನೋಡ್ತಾನೆ ಇರ್ತೀವಿ. ಅದರಲ್ಲಿ ವಿಕಲ್ಪ ಅಂತಂದ್ರೆ ಏನು? ಆಲೋಚನೆಗಳು, ಥಾಟ್ಸ್ ಯಾವಾಗಲೂ ಓಡ್ತಾನೆ ಇರುತ್ತೆ. ಅದನ್ನು ಹೇಗೆ ನಾವು ಹಿಡಿತದಲ್ಲಿ ಇಟ್ಕೋಬೇಕು ಅಂತಂದ್ರೆ ಎಲ್ಲರಿಗೂ ವಿವೇಕ ಅನ್ನೋದು. ಪ್ರಸ್ತುತ ಪದವಿ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಗೌರಿಬಿದನೂರಿನ ಹೆಣ್ಣು ಮಗಳು. ನಿಜಕ್ಕೂ ಸಂತೋಷ. ಜೋರಾದ ಚಪ್ಪಾಳೆ ಕಟ್ಟುವುದರ ಮೂಲಕ ಇವರಿಗೆ ಅಭಿನಂದಿಸೋಣ. ಇದೊಂದು ಸಂತೋಷ, ಆನಂದ, ಸಡಗರ, ಸಂಭ್ರಮದ ಕ್ಷಣ. ನಮ್ಮ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸಿಕೊಳ್ಳೋದು? ಮನಸ್ಸಿನ ಗುಣ ಏನು? ಮನಸ್ಸು ಯಾವಾಗ್ಲೂ ಸಂಶಯಗಳು, ಸಂಶಯಾತ್ಮಕ. ತೆಗೆದುಕೋಬೇಕು. ಮೊದಲು ಇದರಲ್ಲಿ ಯಾರು ಪ್ರೈಸ್ ಪಡೆದಿಲ್ಲ, ಪ್ರೈಸ್ ಪಡೆದಿರೋ ನೆನಪಿಗಾಗಿ